ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಚಲನೆ ಪಾಠದ 10ನೇ ಪ್ರಶ್ನೆ. ಚಲನೆಯನ್ನು ಹೇಗೆ ವಿವರಿಸುವಿರಿ? ಚಲನೆಯನ್ನ ಹೇಗೆ ವಿವರಿಸುವಿರಿ? ನೀವು ಯಾವ್ದ್ರ ಚಲನೆ ಕೇಳ್ತೀರಿ ಮ್ಯಾಮ್, ಅದನ್ನು ವಿವರಿಸ್ತೀನಿ. ಹಕ್ಕಿ ಹಾರಾಡ್ತಾ ಇರೋ ಚಲನೆ ವಿವರಿಸ್ಬೇಕಾ? ಹಕ್ಕಿ ರೆಕ್ಕೆ ಬಿಚ್ಕೊಂತು ಮೇಲೆ ಹಾರ್ಲಿಕ್ಕೆ ಸ್ಟಾರ್ಟ್ ಆಯ್ತು, ಚಲನೆಯಲ್ಲಿ ಹೋಯ್ತು. ಬಸ್ಸಿಂದ ಹೇಳ್ಬೇಕಾ? ಬಸ್ಸಿಗೆ ಇಲ್ಲಿ ಹಾಕಿದ್ರು, ಸ್ಟಾರ್ಟ್ ಮಾಡಿದ್ರು, ಆಕ್ಸಿಲರೇಟರ್ ಒತ್ತಿದ್ರು, ಕ್ಲಚ್ ಒತ್ಕೊಂಡಿದ್ರು, ಗೇರ್ ಹಾಕಿದ್ರು, ಸ್ವಿಂಗ್ ಅಂತ ಹೋಯ್ತು, ಚಲನೆ ಸ್ಟಾರ್ಟ್ ಆಯ್ತು. ಹೀಗಲ್ಲಪ್ಪ, ಚಲನೆಯನ್ನು ಹೇಗೆ ವಿವರಿಸುವಿರಿ ಅಂತ ಅಂದ್ರೆ, ನೀವು ಚಲನೆ ಈಗ ಚಲನೆ ಅಂದ್ರೆ ಏನು, ಚಲನೆ ಅಂದ್ರೆ ಏನು ಅನ್ನೋದನ್ನ ಹಿಂದಿನ ಪ್ರಶ್ನೆಯಲ್ಲಿ ನೋಡ್ಕೊ ಬಂದ್ವಿ. ಕಾಲದೊಂದಿಗೆ ಸ್ಥಾನ ಬದಲಾವಣೆಯನ್ನ ನಾವು ಚಲನೆ ಅಂತ ಕರಿತೀವಿ ಅಲ್ವಾ? ಹಾಗಿದ್ರೆ ನಾನು 2 ಕಿಲೋಮೀಟರ್ ನಡೆದೆ, ಅಥವಾ ಬಸ್ ಸ್ಟ್ಯಾಂಡ್ 2 ಕಿಲೋಮೀಟರ್ ಇದೆ. ಎಲ್ಲಿಂದ 2 ಕಿಲೋಮೀಟರ್ ಇದೆ? ನಿಮ್ ಮನೆಯಿಂದ 2 ಕಿಲೋಮೀಟರ್ ಇದೆ, ನಿಮ್ ಫ್ರೆಂಡ್ ಮನೆಯಿಂದ 2 ಕಿಲೋಮೀಟರ್ ಇದೆಯಾ, ಅಥವಾ ನೀವು ಬೇರೆ ಎಲ್ಲೋ ಸ್ಕೂಲಲ್ಲಿ ಇದ್ದೀರಿ, ಅಲ್ಲಿಂದ 2 ಕಿಲೋಮೀಟರ್ ಇದೆಯಾ? ಎಲ್ಲಿಂದ 2 ಕಿಲೋಮೀಟರ್ ಇದೆ ಅಲ್ವಾ? ಆ ನಿರ್ದೇಶಕ ಬಿಂದು ಬಹಳ ಇಂಪಾರ್ಟೆಂಟು. 2 ಕಿಲೋಮೀಟರ್ ಇದೆ ಅಂದ್ಬಿಟ್ರೆ ಆಗಿಲ್ಲ. ಎಲ್ಲಿಂದ 2 ಕಿಲೋಮೀಟರ್ ಇದೆ, ಯಾವುದನ್ನ ರೆಫರೆನ್ಸ್ ಇಟ್ಕೊಂಡು ಹೇಳ್ತಿದ್ದೀರಿ ಅದನ್ನ ಹೇಳಬೇಕಂದ್ರೆ, ಚಲನೆಯನ್ನು ವಿವರಿಸಲು ಮೂಲ ಬಿಂದುವಿನ ಅವಶ್ಯಕತೆ ಇದೆ. ಮೂಲ ಬಿಂದುವಿನ ಅವಶ್ಯಕತೆ ಇರುತ್ತೆ. ಗೊತ್ತಾಯ್ತಾ? ನಾನು 5 ಕಿಲೋಮೀಟರ್ ಓಡ್ದೆ ಇವತ್ತು. ಎಲ್ಲಿಂದ 5 ಕಿಲೋಮೀಟರ್ ಓಡಿದ್ರಿ? ಮನೆಯಿಂದ 5 ಕಿಲೋಮೀಟರ್ ಓಡ್ದೆ. ಗೊತ್ತಾಯ್ತಾ? ಆ ಮನೆ ಅನ್ನುವಂಥದ್ದು ಒಂದು ರೆಫರೆನ್ಸ್ ಪಾಯಿಂಟ್. ಈಗ ಉದಾಹರಣೆ ನೋಡಿ, ನಿಮ್ ಮನೆಯಿಂದ ನೀವು ಓಡಿದ್ದು 5 ಕಿಲೋಮೀಟರ್ ಇದೆ. ಈ ಕಡೆ ನಿಮ್ ಫ್ರೆಂಡ್ ಮನೆ ಇತ್ತು. ಅದೇ ನಿಮ್ ಫ್ರೆಂಡ್ ಮನೆಯಿಂದ ನೋಡಿದ್ರೆ ನೀವು 3 ಕಿಲೋಮೀಟರ್ ಓಡ್ದಂಗ ಆಗುತ್ತೆ ಅಲ್ವಾ? ರೆಫರೆನ್ಸ್ ಪಾಯಿಂಟ್ ಎಲ್ಲಿ ಅನ್ನೋದು ಇಂಪಾರ್ಟೆಂಟು. ನಿಮ್ ಫ್ರೆಂಡ್ ನೋಡ್ತಾನೆ, ನಾನ್ ನೋಡುವಾಗಂತೂ ನೀವು 3 ಕಿಲೋಮೀಟರ್ ಓಡಿದ್ಯಪ್ಪ, ನಾನ್ ಮನೆಯಿಂದ ಓಡ್ಕೊ ಬಂದಿದ್ದು 2 ಕಿಲೋಮೀಟರ್ ಎಲ್ಲ ಹೋಯ್ತು ಅಲ್ವಾ? ಹಾಗಾಗಿ ನಿರ್ದೇಶಕ ಬಿಂದು, ಆ ಮೂಲ ಬಿಂದು ಏನಿರುತ್ತೆ ಅದರ ಅವಶ್ಯಕತೆ ಇರುತ್ತೆ ಚಲನೆಯನ್ನ ವಿವರಿಸಲಿಕ್ಕೆ. ಥ್ಯಾಂಕ್ ಯು.